ಬಜರಂಗದಳ, ಬಿಜೆಪಿ ಹಾಗೂ ಕರ್ನಾಟಕ ಕೇಸರಿ ಭಾಷಾ ಕಿಚ್ಚ ಸುದೀಪ್ ಸೇವಾ ಸಮಿತಿಯ ಸದಸ್ಯರು ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆಗೆ 1 ವರ್ಷವಾದ ಹಿನ್ನೆಲೆಯಲ್ಲಿ ನಗರದ ಕೋಟೆಯಲ್ಲಿರುವ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ನಡೆಸಿತು. ಕನಕಪುರ ನಗರದ ಕೋಟೆಯ ಕೋದಂಡರಾಮಸ್ವಾಮಿ ದೇವಾಲಯದ ಸೇವಾ ಸಮಿತಿ ದೇವಾಲಯದಲ್ಲಿ ಇಂದು ಬೆಳಗ್ಗೆ ಸೀತಾ ಸಮೇತ ಶ್ರೀರಾಮ ಲಕ್ಷ್ಮಣ ಆಂಜನೇಯ ಸ್ವಾಮಿಗೆ ಫಲಪಂಚಾಮೃತ ಅಭಿಷೇಕವನ್ನು ಹಮ್ಮಿಕೊಂಡಿತ್ತು. ದೇವಾಲಯದ ಪ್ರಧಾನ ಅರ್ಚಕರು ಮಹಾಮಂಗಳಾರತಿಯ ನಂತರ ತೀರ್ಥಪ್ರಸಾದವನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಬಜರಂಗದಳ, ಬಿಜೆಪಿ ಹಾಗೂ ಕರ್ನಾಟಕ ಕೇಸರಿ ಭಾಷಾ ಕಿಚ್ಚ ಸುದೀಪ್ ಸೇವಾ ಸಮಿತಿಯ ಸದಸ್ಯರು ಆಗಮಿಸಿ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಬಿಜೆಪಿಯ ಕನಕಪುರ ಮಾಜಿ ಅಧ್ಯಕ್ಷ ಮುತ್ತಣ್ಣ ವೆಂಕಟೇಶ್ ಅವರು ಮಾತನಾಡಿ, ನರೇಂದ್ರ ಮೋದಿಯವರು ಅಯೋಧ್ಯೆಯಲ್ಲಿ ಬಾಲರಾಮನನ್ನು ಪ್ರತಿಷ್ಠಾಪಿಸಿ ಇಂದಿಗೆ 1 ವರ್ಷವಾಗಿರುವ ಈ ಶುಭ ಸಂದರ್ಭದಲ್ಲಿ ನಾಡಿನ ಎಲ್ಲ ಜನರಿಗೆ ಶುಭವಾಗಲೆಂದು ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ್ದೇವೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ನಗರದ ಚನ್ನಬಸಪ್ಪ ವೃತ್ತದ ಬಳಿ ಸಿಹಿ ವಿತರಿಸಿ ನೀರು ಮಜ್ಜೆ ಪಾನಕವನ್ನು ಸಹ ನೀಡಲಾಯಿತು. ಕರ್ನಾಟಕ ಕೇಸರಿ ಭಾಷಾ ಕಿಚ್ಚ ಸುದೀಪ್ ಸೇವಾ ಸಮಿತಿಯ ಜಿಲ್ಲಾಧ್ಯಕ್ಷ ನವೀನ್ ರಾಜೆ ಅರಸ್, ಸಂಘಟನಾ ಕಾರ್ಯದರ್ಶಿ ಸಂತೋಷ್, ತಾಲೂಕು ಅಧ್ಯಕ್ಷ ಮುತ್ತರಾಜು ನಾಯಕ್, ಉಪಾಧ್ಯಕ್ಷ ನಿಖಿಲ್ ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕು ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಬಿಜೆಪಿಯ ಮಹಿಳಾ ಕಾರ್ಯದರ್ಶಿ ತಾಸಿನಾ ಖಾನಂ, ಕನಕಪುರ ನಗರ ಮಂಡಲದ ಕಾರ್ಯದರ್ಶಿ ಕೆಸಿ ಪವಿತ್ರ, ಶಿವರುದ್ರ, ಬಜರಂಗದಳದ ತಾಲೂಕು ಅಧ್ಯಕ್ಷ ಭರತ್ ಗೌಡ, ಮಳಗಾಲ್ ಕಿರಣ್, ಲೋಹಿತ್ ಮತ್ತು ದಯಾ ಸಾಗರ್ ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ವರ್ಷ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮ ಮಂದಿರ ಉದ್ಘಾಟನೆಯಾಗಿ 1 ವರ್ಷ ಆಗಿದೆ. ಅದರ ಪ್ರಯುಕ್ತ ಕನಕಪುರದಲ್ಲಿ ಎಲ್ಲ ಪರಿವಾರ ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರು ಸೇರಿ ಕೋದಂಡರಾಮ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಲಾಡು ಸಿಹಿ ಹಂಚಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಪೂಜೆ ಆಗಿದೆ. ಸರ್ಕಲಲ್ಲಿ ಸಿಹಿ ಹಂಚಿ ಕಾರ್ಯಕ್ರಮ. ನಾನು ನಾನು ಕಿರಣ್ ಅಂತೇಳಿ ಕೋಟೆ ವಾಸಿ, ಕನಕಪುರ ರಾಮನಗರ ಬಜರಂಗದಳ ಜಿಲ್ಲಾ ಸಂಯೋಜಕ. ನಮಸ್ಕಾರ, ನನ್ನ ಹೆಸರು ಭರತ್ ಗೌಡ, ಕನಕಪುರ ಮಳಗಳಿಂದ. ಇವಾಗೇನು ನಮ್ಮ ರಾಮಲಲ್ಲನ ಒಂದು ಪ್ರತಿಷ್ಠಾಪನೆಯಾಗಿ ಇಂದಿಗೆ ಒಂದು 365 ದಿನ ಪೂರೈಸಿದೆ. ಆ ಪ್ರಯುಕ್ತ ನಾವು ಇಲ್ಲೇ ಕೋಟೆ ರಸ್ತೆಯಲ್ಲಿರುವಂಥ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಎಲ್ಲರೂ ನಮ್ಮ ಹಿಂದೂ ಕಾರ್ಯಕರ್ತರೆಲ್ಲರೂ ಸೇರಿ ಸಮ್ಮುಖದಲ್ಲಿ ಒಂದು ಪೂಜೆ ಸಲ್ಲಿಸಿ ಮತ್ತು ಸಿಹಿ ಹಂಚೋ ವಿತರಣಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಇವತ್ತು. ಸೊ ಇದನ್ನು ಪ್ರತಿ ವರ್ಷವೂ ಕೂಡ ನಾವು ಹೀಗೆ ಮುಂದುವರಿಸ್ಕೊಂಡು ಹೋಗಬೇಕು ಅಂತಂದ್ಬಿಟ್ಟು ತೀರ್ಮಾನ ಮಾಡಿದ್ದೀವಿ. ಖಂಡಿತವಾಗೂ ಪ್ರತಿ ವರ್ಷವೂ ಕೂಡ ಇದನ್ನು ಹೆಚ್ಚಿನ ರೀತಿಯಲ್ಲಿ, ಹೆಚ್ಚಿನ ಜನಸಂಖ್ಯೆಯಲ್ಲಿ ನಾವು ಇದನ್ನು ಮಾಡ್ತಾ ಹೋಗ್ತೀವಿ, ಕಾರ್ಯಕ್ರಮನ ಮಾಡ್ತಾ ಹೋಗ್ತಾ ಇರ್ತೀವಿ. ಈಗೇನು ನಾವು ರಾಮನವಮಿ ಮಾಡ್ತೀವೋ ಇಲ್ಲ ಹನುಮ ಜಯಂತಿ ಮಾಡ್ತೀವೋ ಅದೇ ಥರ ಪ್ರತಿ ವರ್ಷವೂ ಕೂಡ ಅಯೋಧ್ಯೆ ಮಂದಿರ ಸ್ಥಾಪನೆ ಆಗಿ ರಾಮಲಲ್ಲನ ಸ್ಥಾಪನೆ ಆಗಿರೋದ್ರಿಂದ ಅದನ್ನು ಕೂಡ ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡೋಣ, ಮುಂದಕ್ಕೆ ಆಚರಣೆ ಮಾಡುವಂಥ ಒಂದು ವ್ಯವಸ್ಥೆ ಮಾಡೋಣ ಅಂತಂದ್ಬಿಟ್ಟು ಹೋರಾಟ ಮಾಡ್ತಾ ಇದ್ದೀವಿ. ಮುಂದಕ್ಕೆ ಇದನ್ನು ತುಂಬ ಚೆನ್ನಾಗಿ ನಾವು ನಿಭಾಯಿಸ್ಕೊಂಡು ಹೋಗ್ತೀವಿ ಅಂತ ತಮ್ಮಲ್ಲಿ ಹೇಳ್ತೀವಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸರ್ ನಮ್ಮ ಹೆಸರು ಸಂತೋಷ್ ಅಂತ, ಇದೇ ಕನಕಪುರ ತಾಲೂಕು ಅರಳಾಳ ಗ್ರಾಮದವರು. ನಾವು ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಓಪನ್ ಆಗಿ 1 ವರ್ಷ ಆಯಿತು. ಈ 1 ವರ್ಷದ ಪೂಜೆ ಕಾರ್ಯಕ್ರಮವನ್ನು ನಾವು ಬಜರಂಗ ದಳದವರು ಮತ್ತು ಕರ್ನಾಟಕ ಕೇಸರಿ ಕಿಚ್ಚ ಸುದೀಪ್ ಸೇವಾ ಸಮಿತಿ ಕಡೆಯಿಂದ ನಾವು ಹಮ್ಮಿಕೊಂಡಿದ್ದೀವಿ. ಇದೇ ರೀತಿ ಎಲ್ಲ ವರ್ಷವೂ ನಾವು ಇವಾಗ ಬರೀ ಪೂಜೆ ಮಾಡಿಸಿ ಸ್ವೀಟ್ ಹಂಚಿಕೆ ಇದು ಮಾಡಿದ್ದೀವಿ. ನೆಕ್ಸ್ಟ್ ಸತಿಗೆ ನಾವು ಇನ್ನೂ ಜಾಸ್ತಿಯಾಗಿ ಮಾಡುವಂಥ ಅನುಗ್ರಹ ದೇವರು ನಮಗೆ ಪಾಲಿಸಲಿ. ಮತ್ತು ನಮ್ಮ ಹಿಂದೂ ಜನಗಳು ಸ್ವಲ್ಪ ರಾಮ ಮಂದಿರನ ಕೆಲವು ಊರುಗಳಲ್ಲಿ ಮಾಡ್ತಿದ್ದಾರೆ, ಹಳ್ಳಿಲಿ. ಕೆಲವು ಸಿಟಿಲಿರುವಂಥವ್ರು ಇನ್ನೂ ಮೇನ್ ಬೇಕಾದಂಥವ್ರು ಹಿಂದುಳ್ಕತ್ತವ್ರೆ. ನಮ್ಮ ರಾಮ ಮಂದಿರನ ಇನ್ನೂ ಬೆಳೆಸಬೇಕು, ರಾಮ ಮಂದಿರನ ಇನ್ನೂ ಪೂಜೆ ಮಾಡಬೇಕು ಅಂತ ಅವ್ರಿಗೆಲ್ಲ ಶಕ್ತಿ ಕೊಡಲಿ, ಅವ್ರಿಗೆ ಜ್ಞಾನೋದಯ ಮಾಡಲಿ. ಅದಕ್ಕೋಸ್ಕರ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ.
ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್. ಇದು